ನಮಸ್ತೆ ಮಾಸ್ಟರ್ಸ್. PMC ಕನ್ನಡ ವಾಹಿನಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಸಂಬೋಧಿಸುವ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಾವು ಈ ದಿನ ಒಂದು 15 ನಿಮಿಷದ ಕಾಲ ಒಂದು ವಿಷಯದ ಬಗ್ಗೆ ಮಾತಾಡ್ಕೊಂತೀವಿ. ಊಟನ ಉಪವಾಸನ ಉಪವಾಸನೋ ಅಂದ್ರೆ ನಮಗೆ ನಾವೇ, ಇದು ಸ್ವಯಂ ಪರಿವರ್ತನೆ. ನನಗೆ ಗೊತ್ತಾಯ್ತು, ನಾವು ಪ್ರತಿನಿತ್ಯ ಊಟ ಮಾಡ್ತಾನೆ ಇರ್ತೀವಿ, ನಿಜ. ಅದು ನಾವು ಅಡಿಗೆ ಮಾಡ್ಕೊಂಡು ತಿನ್ನೋದು, ಈ ಪ್ರಕೃತಿಯಿಂದ ಬಂದಿರತಕ್ಕಂತಹ ಹಣ್ಣು ಹಂಪಲು ಅಥವಾ ತರಕಾರಿಗಳನ್ನ ನಾವು ಅದನ್ನ ಹಾಗೆ ತಿನ್ಬೋದು, ಅಥವಾ ಬೇಯಿಸಿ ಅಥವಾ ಮಾಡಿ ತಿಂತಕ್ಕಂಥದ್ದು ಎಲ್ಲರಿಗೂ ಊಟದ ಬಗ್ಗೆ ಗೊತ್ತಿದೆ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ನಮಗೆ ಇನ್ನ ಚೆನ್ನಾಗಿ ಅರಿವು ಆಗಿದ್ದು ಏನಂದ್ರೆ, ಊಟ ಅಂದ್ರೆ ಒಂದು ಕಣ್ಣಿನಿಂದ ನೋಡ್ತಕ್ಕಂಥದ್ದು. ಅದು ಒಂದು ರೀತಿನಲ್ಲಿ ಊಟ, ಒಂದು ರೀತಿನಲ್ಲೆಲ್ಲ ಅದು ಊಟನೇ. ಕಿವಿಯಿಂದ ಕೇಳಿಸ್ಕೊಳ್ತಕ್ಕಂಥದ್ದು, ನಾವೇನೇನ್ ಕೇಳಿಸ್ಕೊಂತಾ ಇದ್ದೀವಿ ಅದು ಊಟ. ಆಮೇಲೆ ನಾವು ಮೂಗಿನಿಂದ ಆಘ್ರಾಣಿಸುವ ವಾಸನೆಗಳು, ಅದೂನು ಸಹನು ನಮ್ಗೆ ಊಟನೇ. ನಂತರ ಚರ್ಮದಿಂದ ಸ್ಪರ್ಶ ಜ್ಞಾನ, ಆ ಸ್ಪರ್ಶವೂ ಸಹನು ನಮ್ಗೆ ಊಟ. ಈ ಎಲ್ಲವೂ ನಮಗೆ ನಮ್ಮ ಒಳಗಡೆ, ನಮ್ಮ ಮನಸ್ಸು ಪ್ರೇರೇಪಣೆಗೆ ಇದು ಊಟ. ಇದು ಊಟ ಆದಾಗ ನಾವು ನಿಜವಾಗಿಯೂ ಉಪವಾಸ ಮಾಡ್ಬೇಕು. ಅಂದ್ರೆ ಇಲ್ಲಿ ಉಪವಾಸ ಅಂದ್ರೆ ಏನು ನೋಡಿ, ಉಪವಾಸ ಅಂದ್ರೆ ಹೊಟ್ಟೆ ಕಾಲಿಟ್ಕೊಳ್ಳೋದೊಂದನ್ನೇ ಉಪವಾಸ ಅನ್ನಂಗಿಲ್ಲ, ಹೌದಲ್ವಾ? ಹೊಟ್ಟೆ ಒಂದೇ ಖಾಲಿ ಇಟ್ಕೋಬೇಕಂತ ಏನಿಲ್ಲ. ಅದು ಮಾಮೂಲಾಗಿ ನಮಗ್ ಗೊತ್ತಿರ್ತಕ್ಕಂಥದ್ದು ಉಪವಾಸ ಅಂದ್ರೆ ಏನು ತಿನ್ಲಾರ್ದಂಗೆ ಇರ್ತಕ್ಕಂಥದ್ದು ಪೂರ್ತಿ. ಅಥವಾ ನೀರ್ ಕುಡಿಯೋದಾದ್ರು ಅಥವಾ ನೀರ್ ಕುಡಿದೇ ಆದ್ರು ಏನು ಮತ್ತೆ ಹಣ್ಣು ತಿಂತೀವಿ, ಇನ್ನೊಂದ್ ತಿಂತೀವಿ, ಅಲ್ಲಂಗಲ್ಲ. ಉಪವಾಸ ಅಂದ್ರೆ ಪೂರ್ತಿ ಬಂದ್ ಲಂಕಣಂ ಪರಮೌಷಧಂ ಅಂತ ನಾವು ಕರಿತೀವಲ್ಲ. ಆದ್ರೆ ಇಲ್ಲಿ ಉಪವಾಸ ಅಂದ್ರೆ ನಾವು ನಮ್ಮ ಆತ್ಮದೊಂದಿಗೆ, ಅಂದ್ರೆ ನಮ್ಮ ಇರುವಿಕೆ ಅಂತ ಕರೆಯೋಣ. ಈಗ ಆತ್ಮ, ಪರಮಾತ್ಮ ಇನ್ನೊಂದು ಅಂತಲ್ಲ, ನಮ್ಮೊಂದಿಗೆ, ನಮ್ಮ ಇರುವಿಕೆಯೊಂದಿಗೆ. ಯಾಕಂದ್ರೆ ಇದು ಸ್ವಯಂ ಪರಿವರ್ತನೆ ಅಲ್ವಾ? ಸ್ವಯಂ ಪರಿವರ್ತನೆ ಅಂದ್ರೆ ನಮ್ಗೆ ಅದೇನು ಗೊತ್ತಿಲ್ಲ. ಪರಮಾತ್ಮ ಅಂದ್ರೇನು, ಆತ್ಮ ಅಂದ್ರೇನು, ಇನ್ನೊಂದಂದ್ರೆ ಅದೆಲ್ಲ ಓದಿರ್ತೀವಿ, ಕೇಳಿರ್ತೀವಿ. ಈಗೆಲ್ಲ ಓದಿ 20 ವರ್ಷಗಳಿಂದ ನಾವು ತಿಳ್ಕೊಂತ ಇದ್ದೀವಿ. ಆದ್ರೆ ನಮ್ಮ ಇರುವಿಕೆ, ನಮ್ಮ ಒಂದು ನಮ್ಮ ಒಂದು ಅಸ್ತಿತ್ವ, ನಮ್ಗೇನಿದೆ, ನಾವೇನಿದೀವಿ ಈಗ, ನಮ್ಮೊಂದಿಗೆ ನಾವು ಇರ್ಬೇಕು, ಇರೋದು ಅನ್ನೋದೇ ಉಪವಾಸ ಅಂದ್ರೆ. ಉಪವಾಸ ಅಂದ್ರೆ ನನ್ನೊಂದಿಗೆ ನಾನಿರೋದು. ಅವಾಗ ನೋಡಿ, ನಾವು ಈ ಉಪವಾಸದ ಜೊತೆ ನನ್ನೊಂದಿಗೆ ನಾನು ಇರ್ಬೇಕು ಅಂದಾಗ ನನಗೆ ಈ ಊಟ ಇದು ನಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಆಕ್ಚುಲಿ ಅದು ನಮ್ಗೆ ಹಿತನೂ ಕೊಡುತ್ತೆ, ಡಿಸ್ಟರ್ಬ್ ಎರಡೂ ಮಾಡುತ್ತೆ. ನಾವು ಸೂರ್ಯೋದಯ, ಸೂರ್ಯಾಸ್ತಮಯ, ಮರ ಗಿಡಗಳೆಲ್ಲ ನೋಡ್ತಾ ಇದ್ರೆ ನಮ್ಗದೊಂದು ಊಟ. ಅದೇ ನಾವು ನೋಡ್ಬಾರ್ದು, ಹಿಂಸೆ, ಹೊಡಿಯೋದು ಬಡಿಯೋದು ಎಲ್ಲ ನೋಡಿದಾಗ ಅದೊಂಥರ ನಮ್ಗೆ ಹಿಂಸೆ. ಆ ತರ ಇರಬಾರ್ದು. ಕೇಳೋದು ಅಷ್ಟೇ, ಅಂತ ಒಂದು ಕರ್ಕಶ ಶಬ್ದಗಳನ್ನ ಕೇಳಿದಾಗ, ಕತ್ತೆಗಳು ಗೂಬೆಗಳಂತ ಬೈಯೋದು, ಕೋತಿಗಳಂತ ಬೈಕೊಳ್ಳೋದು ಎಲ್ಲ ಇರುತ್ತಲ್ವಾ. ಅದು ಇಲ್ಲಿ ರಾಯಚೂರು ಭಾಷೆನಲ್ಲಿ ಇನ್ನ ಬೇರೆ ಬೈಯೋದು, ಅಲ್ಲಿ ಬೆಂಗಳೂರು ಭಾಷೆನಲ್ಲಿ ಬೇರೆ ಬೈಯೋದು, ಅವೆಲ್ಲ ಕರ್ಕಶ ಪದಗಳು. ಸಿನಿಮಾಗಳು ನೋಡೋದು, ಗಡಗಡ ಮ್ಯೂಸಿಕ್ ಕೇಳೋದೆಲ್ಲ ನಮ್ಗೆ ಭಯಗಳು. ಅಯ್ಯಯ್ಯಪ್ಪ, ಅಷ್ಟು ಭಯಗಳು ತುಂಬಿಕೊಳ್ಳುತ್ತೆ. ನಾವ್ ಆರಾಮಾಗಿರ್ತೀವಿ. ಆದ್ರೆ ಯಾಕೆ ಬರ್ತಾ ಇದೆ ನಮ್ಗೆ ಅದು ಗೊತ್ತಿಲ್ಲ. ಆದ್ರೆ ಇದು ಊಟ ಮಾಡಿರ್ತೀವಲ್ಲ, ಅದು ಹೊರಗ್ ಬರುತ್ತೆ. ಹೆಂಗೆ ವಾಂತಿ ತರ ಆಗುತ್ತೆ, ಇದು ಹೊರಗ್ ಬರುತ್ತೆ. ನಮ್ಗೆ ಅದು ವಾಂತಿ ಆಗಲ್ಲ, ಹಿಂಗ್ ಬರುತ್ತೆ ಮನಸ್ಸು. ಆ ಊಟಗಳು ಚರ್ಮ ಚಕ್ಷುಗಳಿಂದ ಇದೆಲ್ಲ ನೋವಾಗುತ್ತೆ ನಮ್ ದೇಹ. ನಮ್ಗೆ ಏನೇನೋ ಇರಿಟೇಷನ್ ಆಗೋದು, ಹಂಗೆಲ್ಲ ಆಗ್ತಾ ಇರುತ್ತೆ. ಈ ವಾಸನಾ ದೋಷಗಳು ನೋಡ್ರಿ, ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಮತ್ತೆ ನಮ್ಗ ವಾಸನೆಗಳು ಬೇಕಾಗಿಲ್ಲ. ಅದ್ರಲ್ಲೂ ಹೆಂಗ್ ಬೇಕಂದ್ರ ಹಂಗ್ ಮಾಡೋ ಅಡಿಗೆಗಳು ನಮ್ಗೆ ಬೇಕಿಲ್ಲ. ಅವ್ ನೋಡಿದ್ರೇನೆ ನಮ್ಗೆ ಒಲ್ಲೆ ಅಂತ ವಾಸನಾ ದೋಷಗಳೆಲ್ಲ ಸುತ್ತಮುತ್ತಲು ಎಲ್ಲ ನಮ್ ಮನೆ ಸುತ್ತಮುತ್ತಲು ಬರ್ತಾ ಇರುತ್ತೆ. ಅಥವಾ ನಾವೆಲ್ಲ ನಾವು ಹೋಗ್ತಿವಿ ಟ್ರೈನ್ಗಳಲ್ಲಿ,
ರೋಡಿನ ಮೇಲೆ ಅಲ್ಲೆಲ್ಲ ಉಗ್ಲಿರ್ತಾರೆ, ಮಾಡಿರ್ತಾರೆ. ಬಸ್ ಸ್ಟ್ಯಾಂಡ್ ಅದೆಲ್ಲ ಗಿಜಿ ಗಿಜಿ ನೋಡ್ರಿ, ಅದೆಲ್ಲ ತುಂಬಿ ತುಳ್ಕಾಡೋದು ನಮ್ಮ ಮನಸ್ಸಿಗೆ ಅದ್ ಅಡ್ಡಿ ಆಗ್ತಾ ಇರುತ್ತೆ. ಏನೇ ಅಡ್ಡಿ ಆಗ್ಲಿ, ನಾವ್ ಅದನ್ನ ಸ್ವಯಂ ಪರಿವರ್ತನೆ ನಮಗ್ ನಾವೇ ಮಾಡ್ಕೋಬೇಕು. ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಏನ್ ಕೇಳಿಸ್ಕೋಬೇಕು, ಏನ್ ಕೇಳಿಸ್ಕೋಬಾರ್ದು, ಆ ಏನ್ ಮುಟ್ಬೇಕು, ಏನ್ ಮುಟ್ಬಾರ್ದು, ಅವೆಲ್ಲ ಹಿಂಗೆ ಇರುತ್ತೆ. ಆದ್ರೆ ಅದನ್ನ ಬಿಟ್ಟು ಬಿಡ್ತಾ ಹೋಗ್ಬೇಕು. ನಾವ್ ಯಾವಾಗ ಅದು ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ ಅಂತ ನೋಡ್ತಿರ್ತೀವಿ, ಆಗ ನೋಡ್ರಿ ಅದೆಲ್ಲ ಖಾಲಿ ಆಗ್ತಾ ಇದ್ದಂಗೆಲ್ಲ ನಮ್ಗೆ ಇವಾಗ ಅರಿವು ಬಂದಿದೆ ಅಲ್ಲ, ಲಿವ್ ಇಟ್ ಅಷ್ಟೇ, ಲೆಟ್ ಇಟ್ ಹೋಗ್ತಾ ಯಾವ್ದ್ರ ಕಡೆ ಬೇಕೋ ಅದ್ರ ಕಡೆನೆ ಧ್ಯಾಸ. ಸ್ವಲ್ಪ ಹೊತ್ತು ಆಕಾಶ ನೋಡೋದು, ಗ್ರೀನರಿ ನೋಡೋದು, ಮನೆಯಲ್ಲಿ ಏನು ಇಲ್ಲ ಅಂದ್ರೆ ಸುಮ್ನೆ ಕೂತ್ಕೊಳ್ಳೋದು, ಆ ರೀತಿ ಅದೊಂದು ವಿಶ್ರಾಂತಿ ಪಡೆಯೋದು ಮಾಡಿದಾಗ ಉಪವಾಸದ ಜೊತೆ ನಾವ್ ಹೆಚ್ಚಿಗಿದ್ದಂಗ ಆ ಪರಮಾತ್ಮನೊಂದಿಗೆ ಅಥವಾ ನಮ್ಮ ಇರುವಿಕೆಯೊಂದಿಗೆ ಅಥವಾ ನಮ್ಮೊಂದಿಗೆ ನಾವಿದ್ದಾಗ ನಮ್ಗೇನೋ ಅದು ಹಿತಕರ ಅನ್ನಿಸ್ತಾ ಇರುತ್ತೆ. ಅದು ಅದ್ರನ್ನ ಟೈಮ್ ವೇಸ್ಟ್ ಅನ್ಕೋಬಾರ್ದು. ಅದು ನಮ್ಗೆ ನಿಜವಾಗ್ಲೂ ಬಹಳ ಖುಷಿ ಕೊಡ್ತಕ್ಕಂಥದ್ದು. ಇದು ನನಗೆ ಸ್ವಯಂ ಪರಿವರ್ತನೆ ನನ್ಗಾಗಿದೆ. ನಾನು ಧ್ಯಾನಕ್ಕೆ ಬಂದಿರುವ ಹೊಸದರಲ್ಲಿ ಅಂದ್ರೆ ರಾಯಚೂರಿಗೆ ಬಂದಿದ್ದೆ ನಾನು. ರಾಯಚೂರಿಗೆ ಬಂದಾಗ ಒಂದ್ 2 ವರ್ಷದ ನಂತರ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಸಮಯ ಇತ್ತು, ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ಧ್ಯಾನಕ್ಕೆ ಕೂತ್ಕೊಂಡಿದ್ರೆ ಅದು ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಇದೆ. ತಿರುಗಿ 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 ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ, ನೀನ್ ದೇವ್ರನ್ ತೋರಿಸ್ತೀನಿ ಬಾ, ನಿನಗ್ ದೇವ್ರನ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದೆ. ಕರ್ಕೊಂಡು ಹೋಗುತ್ತೆ. ಕರ್ಕೊಂಡೋಗಿ ಗುಡಿ ಎಲ್ಲ ಸುತ್ತಾಡಿಸ್ತಾ ಇದೆ. ಗುಡಿ ಎಲ್ಲ ತಿರುಗಿಸ್ತಾ ಇದೆ. ತಿರ್ಗಾಡಕತ್ತೀನಿ, ನಾನ್ ನೋಡ್ತಾ ಇದ್ದೀನಿ ಅಷ್ಟೇ. ಅದು ನೋಡಿ 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 ತೋರಿಸ್ತೀನಿ ಬಾ, ತೋರಿಸ್ತೀನಿ ಬಾ. ಒಳಗಡೆ ಕರ್ಕೊಂಡೋಯ್ತು, ಇನ್ನ ಒಳಗಡೆ ಕರ್ಕೊಂಡೋಗಿ ಗರ್ಭಗುಡಿಯೊಳಗ್ ಕರ್ಕೊಂಡೋದ್ರೆ ನೋಡು, ದೇವ್ರು ಇಲ್ಲೇ ಇದಾನ ನೋಡ್ ಅಂತ ಹೇಳಿ ತೋರ್ಸಿದ್ರೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಖಾಲಿ, ಶೂನ್ಯ. ಅವಾಗ ಗೊತ್ತಾಯ್ತು ಅದು ನಾನೇ. ತೋರಿಸ್ತೀನಿ ಬಾ ಅಂದ್ರೆ ಅಲ್ಲಿ ಯಾರನ್ನ ತೋರಿಸ್ತೀವಿ, ನಮ್ಮನ್ ನಾವೇ ಅದು ನನಗೆ, ಅದನ್ನ ನಾನು ಏನ್ ಅನ್ಕೊಂಡಿಲ್ಲ, ಅದ್ ನನ್ಗ ಆಗಿರೋ ಎಕ್ಸ್ಪೀರಿಯನ್ಸ್ ಅದು, ಧ್ಯಾನದಲ್ಲೇ ಆಗಿರ್ತಕ್ಕಂಥದ್ದು. ಅವಾಗ ಗೊತ್ತಾಯ್ತು ಎಂತ ಒಳ್ಳೆ ಅನುಭವ ನನ್ಗಾಗಿದೆ ಅಲ್ಲ. ನಾನ್ ಇಂಥದ್ದೇನ್ ಬಯಸಿಲ್ಲ. ನಾನ್ ಅನ್ಕೊಂತೀನಿ ನನ್ಗೇನ್ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗಲ್ಲ. ಆದ್ರೆ ನನ್ಗಿಂತವೆಲ್ಲ ಆಗಿದೆ. ಅದೆಲ್ಲ ಆಗಿರೋದನ್ನ ಹೇಳ್ಬೇಕು ನಾವು, ಅದೆಲ್ಲ ಬಚ್ಚಿಟ್ಕೋಬಾರ್ದು. ಹೇಳ್ದಾಗ ಅದೇ ಊಟನ ಉಪವಾಸನ ಅಂದ್ರೆ, ಈ ಉಪವಾಸ ಈ ನನ್ನೊಂದಿಗೆ ನಾನು ಜೊತೆ ಆಗ್ಲಿಕ್ಕೆ, ನಮ್ಮೊಳಗಡೆ ನಾವು ಪ್ರಯಾಣ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇ ಈ ಊಟ. ಈ ಊಟ ನೀವು ತಿನ್ರಿ, ಖುಷಿಯಾಗಿ ತಿನ್ನೋದು, ಆಸ್ವಾದನೆ ಮಾಡೋದು. ನನ್ಗೆ ಇತ್ತೀಚೆಗೆ ಇನ್ನ ಚೆನ್ನಾಗ್ ಗೊತ್ತಾಗ್ತಾ ಇದೆ ಅದೆಲ್ಲ. ಅದ್ರ ಉಪವಾಸ ಮಾಡೋ ಸಲುವಾಗಿ ಏನೆಲ್ಲ ದಿನ ಅನ್ಕೊಳ್ಳೋದು, ಇವತ್ ತಿನ್ನೋದ್ ಬೇಡ, ನಾಳೆ ಹಂಗ ಅನ್ಕೊಂತ ವರ್ಷಗಳು ಕಳೀತು. ಹಂಗ ಮಾಡಾಕಿಂತ ಅದು ಒಂದ್ ರೀತಿ ಒಳ್ಳೆ ತಪ್ಪೇನಲ್ಲ ಅನ್ಕೋಬೋ. ಆದ್ರೆ ಅದ್ ಗಿಜಿ ಗಿಜಿ ಆಗುತ್ತಲ್ಲ ಒಳಗಡೆ. ಅಯ್ಯೋ ದಿನ ಮಾಡ್ತೀವಿ, ಬೇಜಾರ್ ಮಾಡ್ಕೊಂತೀವಿ, ಆಗ್ತಾ ಇಲ್ವೇ. ಯಾವಾಗ ನಾವು ಈ ಒಂದು ಪರಿವರ್ತನೆ ಮೂಲಕ ತಿಳ್ಕೊಂತೀವಿ, ನಮ್ಗ ನಿಜವಾಗ್ಲು ಅನ್ಸಿದ್ರೆ ಅದ್ ತಾನೇ ಸಹಜವಾಗಿ ಬರುತ್ತೆ. ನಾವ್ ಏನೋ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಅನ್ಕೊಂತ ಇದ್ರೆ ಅದ್ ತಾನೇ ಆ ಎನರ್ಜಿ ಬೇಕಂದಾಗ ನಮ್ಗ ಅದು ಉಪವಾಸ ಇರೋ ಹಂಗೆ ತಾನಾಗೆ ಮಾಡ್ಬೇಕು. ನಾವೇನ್ ಜಗ್ಗಿ ಅದ್ರ ಸಲುವಾಗಿ ಒದ್ದಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಇದು ನನ್ನ ಸ್ವಯಂ ಪರಿವರ್ತನೆ. ಇವಾಗ ನನ್ಗೆ ಎಷ್ಟು ಬೇಕಷ್ಟು ನನ್ಗೆ ಬೇಕಾ. 3 ಹೊತ್ತು, 1 ಹೊತ್ತು ತಿಂದವನ್ ಯೋಗಿ, 2 ಹೊತ್ತು ತಿಂದವನ್ ಭೋಗಿ, 3 ಹೊತ್ತು ತಿಂದವನ್ ರೋಗಿ ಅಂದ್ರೆ ಅದಕ್ಕೆ ರೋಗಗಳು ತರ್ಸ್ಕೊಂಡ್ರು ಪರವಾಗಿಲ್ಲ. ತಿನ್ಬೇಕ್ ಅನ್ಸಿದ್ರೆ ತಿನ್ಬೇಕಷ್ಟೇ. ನಮ್ಗೆ ಭೂಮಿ ಮೇಲೆ ಅದೇ ಒಂದು ಕರ್ಮ ಚಕ್ರದ ಪ್ರಕಾರ ನಾವು ಬರ್ತೀವಲ್ಲ. ಅದೇ ಯಾವಾಗ ನಾವು ಆರಾಮಾಗಿರ್ತೀವಿ, ಆವಾಗ ತಾನೇ ಬದಲಾವಣೆ ನಮ್ಗೆ ಅವಾಗ ಮಿತಾಹಾರಕ್ ಬಂದ್ವಿ. ದಿನಕ್ಕೆ 5-6 ಸತಿ ಬಾಯಿ ಚಲ ಚಲ ಚಟಪಟ ಅಂತ ಹಂಗೇನ್ ಇರೋದಿಲ್ಲ. 5 ಐಟಮ್ ಮಾಡಿರ್ತಾರ ಅಂದ್ರೆ ನಮ್ಗೆ ಯಾವ್ದು ಬೇಕೋ ಅದೇ ತಿನ್ನೋ ರೀತಿನಲ್ಲಿ ಆಗುತ್ತೆ. ಅಂದ್ರೆ ಆ ರೀತಿನಲ್ಲಿ ಆಗ್ಬೇಕಂದ್ರೆ ನೀವು ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ಕೋಬೇಕು ಫಸ್ಟ್. ಅಂದ್ರೆ ಜ್ಞಾನ ತಿಳ್ಕೊಂಡು ಈಡೇರಿಸ್ಕೋಬೇಕು. ನೋಡಿ, ಇವಾಗ ನಾವು ಎಲ್ಲಿಗ್ ಹೋದ್ರು, ಹೋಟೆಲ್ಗೆ ಹೋಗ್ಲಿ, ನಾವು ಹೋಗೋದೇ ಇಲ್ಲ ಅಸಲ್. ನಮ್ಗೆ ಅದ್ ಬೇಕೇ, ನಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ನಮ್ಗೆ ಯಾವ ಆಹಾರ ನಮ್ಗೆ ಸರಿ ಹೋಗುತ್ತೆ. ನಾವು ಪತ್ರಿಜಿ ಕೈ ಅಡಿಗೆ ತಿಂದ ಮೇಲೆ ಅದೇ ಬೇಕು.
ಇವಾಗ ಲಾಸ್ಟ್ ನಮ್ ಕೈ ಅಡಿಗೆಗಳು ನಾವೇ ಮಾಡ್ಕೋಬೇಕು, ಪಿರಮಿಡ್ ಮಾಸ್ಟರ್ಸ್ ಕೈ ಅಡಿಗೆಗಳೇ ತಿನ್ನೋ ಹಂಗ ಆಗೋಗ್ಬಿಟ್ಟು ಆ ಲೆವೆಲ್ಗೆ ಹೋದ್ಮೇಲೆ ನಮ್ಗೆ ಇನ್ ಯಾವ ಊಟ ಸೇರುತ್ತೆ? ಎಲ್ಲಾರು ನೀರ್ ಕೂಡ ಕುಡಿಯೋದಿಲ್ಲ, ಸುಮ್ನೆ ಹಿಂಗ್ ಅಂದು ಬರ್ತಾರೆ, ಯಾಕಂದ್ರೆ ಇದ್ ನೋಡ್ತಾರಲ್ಲ, ಯಾರು ಹೋಗೋದೇ ಬಿಟ್ಟು ಬಿಡ್ತಾರ. ಅಂದ್ರೆ ನಮಗೆ ಉಪವಾಸ ಇಂಪಾರ್ಟೆಂಟ್, ನಮ್ ಜೊತೆ ನಾವಿರೋದು ಅಷ್ಟು ಇಂಪಾರ್ಟೆಂಟು ಅಂತ ನಮ್ಗೆ ಯಾವಾಗ ಅನ್ಸುತ್ತೋ ಆವಾಗ ಈ ಊಟದ ಬಗ್ಗೆ ಕಾಳಜಿ. ಇದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ಏನ್ ನೋಡಿದ್ರು ಅದೆಲ್ಲ ಮನಸ್ಸಿಗೆ ಸೇರ್ಕೊಳ್ಳುತ್ತೆ. ಇದು ಒಂದು ಇದಕ್ಕೆ ಸಂಬಂಧಪಟ್ಟಿರೋದು, ಏನಂತೀವಿ, ಎಮೋಷನಲ್ ಬಾಡಿಗೆ, ಪ್ರಾಣಮಯ ಶರೀರ, ಇದಕ್ಕೆ ಸಂಬಂಧ. ಅದ್ರಲ್ಲಿ ಹೋಗಿ ಒಂದು ಭಾಗ ನಮ್ಗೆ ಕುತ್ಕೊಂಡ್ ಬಿಡುತ್ತೆ. ಆ ಕುತ್ಕೊಂಡಿರ್ತಕ್ಕಂಥದ್ದು ನಮಗೆ ಆಹಾರ ಆಗ್ತಾ ಇರುತ್ತೆ. ಆಹಾರ ನೋಡಿ, ಅದು ಒಂದು ರೀತಿನಲ್ಲಿ ಆಹಾರ. ಆ ಆಹಾರವನ್ನ ಅದು ನಮಗೆ ನಾಡಿನಲ್ಲೆಲ್ಲ ಬ್ಲಾಕೇಜಸ್ ಮಾಡ, ಅದು ಸಹನು ನಾವು ಸಾಧನೆಗೆ ಉಪವಾಸ ಇದ್ದಾಗ, ಅಂದ್ರೆ ನಮ್ಮೊಂದಿಗೆ ನಾವಿದ್ದಾಗ ಆ ಒಂದು ಕಾಸ್ಮಿಕ್ ಶಕ್ತಿಯಿಂದ ಈ ಊಟ ಏನ್ ಮಾಡ್ತೀವಿ ಇದೆಲ್ಲ ಕ್ಲಿಯರ್ ಮಾಡ್ತೀವಿ. ಇದೆಲ್ಲ ಕ್ಲಿಯರ್ ಮಾಡಿದಾಗ ಒಂದು ಬ್ಲಾಕೇಜಸ್ ನಾವು ಹೊರಗೆ ಬಂದಾಗ ನಾವು ಬಹಳ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಈ ರೀತಿನಲ್ಲಿ ನಾವು ಊಟನ, ಉಪವಾಸನ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಕೊಟ್ಟಾಗ ಇದನ್ನ ಇನ್ನು ಸ್ವಯಂ ಪರಿವರ್ತನೆ ಅಂತ ಹೇಳಿದ್ರೆ ನೋಡಿ, ನಮ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾವಿವಾಗ ಜ್ಞಾನ ತಿಳ್ಕೊಬೇಕು, ಅದನ್ನ ಎಲ್ಲರಿಗೆ ಹೇಳ್ಬೇಕು. ಒಂದು ಪಾಪ ಏನ್ ಮಾಡ್ತಾ ಇರ್ತೀವಿ, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದು ಸರಿಯಾದದ್ದನ್ನ ನಾವು ತಿಳ್ಕೊಂಡಾಗ ನಮ್ಗೆಲ್ಲ ಅದು ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ, ಒಂದು ಧ್ಯಾನ ಮಾತೃತ್ವದಲ್ಲಿ ನೋಡ್ರಿ ಇವೆಲ್ಲ ನಾವು ಪಡ್ಕೊಂಡ್ ಮಕ್ಕಳಿಗೆ ಏನ್ ಹೇಳ್ತಾ ಇರ್ತೀವೋ ಅದನ್ನ ಮೊದಲು ತಾಯಿ ತಂದೆಯರ ಆಚರಣೆ. ನಾವ್ ಮಕ್ಕಳಿಗೆ ಹೇಳ್ಬಿಟ್ಟು ತಾಯಿ ತಂದೆಯರ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಅವರು ಮಾಡೋದು, ಅವ್ರು ಖಂಡಿತ ಮಾಡೋದು. ನಾವೇ ಮಾಡ್ಬೇಕು ಫಸ್ಟ್. ನಾನು ಎಷ್ಟೋ ಕಡೆ ಕ್ಲಾಸಸ್ಗೆ ಹೋದಾಗ ನಾನು ಹೇಳ್ತಾ ಇರ್ತೀನಿ, ನಿಮ್ ಮಕ್ಕಳಿಗೆ ಈ ತರ ನಮ್ ಮಕ್ಕಳು ಕೇಳೋದಿಲ್ಲ ರೀ. ಆ ಮಕ್ಕಳಿಗೆ ಕೇಳಿದಾಗ ನಮ್ಮ ಅಮ್ಮನೇ ಮಾಡೋದಿಲ್ಲ, ನಮ್ಗೆ ಹೇಳ್ತಾಳ ಅಂತ ಹೇಳಿ ಆವಾಗ ನನಗೆ ಅರಿವಾಗಿದ್ದು, ಓ ಇಲ್ಲಿ ತಾಯಿ ಪಾತ್ರ ದೊಡ್ಡದಿದೆ. ಫಸ್ಟ್ ತಾಯಿ ಮಾಡಿದ್ರೆ ಅದನ್ನ ನೋಡಿ ಮಕ್ಳು ಕಲಿತಾರೆ, ತಾಯಿಗಳು ಮಾಡಿಲ್ಲ ಕಷ್ಟ. ಆದ್ರೆ ಇದು ನಿಜವಾಗ್ಲೂ ಆಚರಣೆನಲ್ಲಿ ಇಡೋದೂನು ಕಷ್ಟ. ಎದಕ್ಕಂದ್ರೆ ನಾವು ಮಾಮೂಲಾಗಿ ಇಡ್ಬೋದು, ಆದ್ರೆ ಪ್ರಾಪಂಚಿಕವಾಗಿ ನಾವ್ ಎಲ್ಲಾನ ಹೋದಾಗ ಆ ಒಂದು ಆಚರಣೆನಲ್ಲಿ ಇಡ್ಬೇಕು ಅಂದ್ರೆ ನಾವು ಗಟ್ಟಿ ಬೀಳ್ಬೇಕು. ಆ ಗಟ್ಟಿ ಬೀಳೋ ಸಲುವಾಗಿ ಈ ಊಟಗಳಿಂದ ಎನರ್ಜಿ ತಗೋಬೇಕು. ಒಳ್ಳೆ ಸಂಗೀತ ಕೇಳಿದಾಗ ಅದೊಂದು ಊಟ, ಅದೇ ನಮ್ಗೆ ಹೊಟ್ಟೆ ತುಂಬೋಗ್ಬೇಕು. ಆ ರೀತಿನಲ್ಲಿ ಒಂದ್ ಒಳ್ಳೆ ದೃಶ್ಯ ನೋಡಿದಾಗ ಅದೊಂದು ಊಟ, ಆ ರೀತಿನಲ್ಲಿ ಊಟ ತುಂಬಿಸ್ಕೋಬೇಕು. ಒಳ್ಳೆ ಸುವಾಸನೆ ಆಗರಾಣಿಸಿದಾಗ ಅದೊಂದು ಊಟ. ನಮ್ಗ್ ಜೊಳ್ಳು ಬರುತ್ತೆ, ಜೊಳ್ಳು ಬಂದಾಗ ಅದನ್ನ ನುಂಗ್ಬೇಕು, ಅದು ತಿಂದಿದ್ದಂಗ ಆಗುತ್ತೆ ನಮ್ಗೆ. ಆ ರೀತಿನಲ್ಲೂ ನಾವು ಹೊಟ್ಟೆಯನ್ನ ತುಂಬಿಸ್ಕೋಬೇಕು. ನಮ್ಮ ಚರ್ಮ ನಮ್ಗೆ ಏನ್ ಬೇಕಾದನ್ನ ನಾವು ಮುಟ್ತಾ ಇರ್ತೀವಿ, ಅಂದ್ರೆ ಆ ಒಂದು ಫೀಲ್ ಆಗ್ತಾ ಇರ್ತೀವಿ, ಅದು ನಮ್ಗೆ ಆ ಸ್ಪರ್ಶ. ನಾವು ಕಣ್ಣು ಮುಚ್ಚಿದ್ರೆ ಸಾಕು, ನಮ್ ಕಣ್ ಮುಂದೆ ಎಲ್ಲ ಬರುತ್ತೆ, ಅದು ಸಹನು ಒಂದು ಊಟ. ಮತ್ತೆ ಇಷ್ಟೇ ಏನಾದ್ರು ಶೇಂಗಾ ಇನ್ನೊಂದು ಮತ್ತೊಂದು ಎಲ್ಲ ನಾವು ಓದಾಕ್ ತಕೊಂಡು ಹೋಗಿರ್ತೀವಲ್ವ, ನಮ್ಗ ಒಲ್ಲೆ ಅನ್ಸಿದ್ರೆ ಈ ಶರೀರಕ್ಕೆ ಹೇಳ್ಬೇಕು ನಾವು, ಇವತ್ತು ನಮ್ಗೆ ಬೇಕಾಗಿರೋದು ಸಿಕ್ಕಿಲ್ಲ, ಇವತ್ ನೀನ್ ಕಟ್ಕೋಬೇಕು ಅಂತ ಹೇಳಿದಾಗ ಅದು ಕೇಳೋ ಹಾಗೆ ನಾವು ಮಾಡ್ಕೋಬೇಕು. ಇದು ನಮ್ಮ ಸ್ವಯಂ ಪರಿವರ್ತನೆ ಆಗತ್ತ, ಅಬ್ಸರ್ವ್ ಮಾಡ್ಕೋಬೇಕು ಫಸ್ಟ್. ಹಾಗೆ ಇಲ್ಲ ಅಂದಾಗ ನಾವು, ಆದ್ರೆ ನೀರ್ ಕುಡಿದು ಇರೋದಕ್ಕೆ ನಮ್ಗ ಆಗುತ್ತಾ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ಸತಿ ಮಾಡಿ ಬಿದೋಗೋ ಹಂಗೆ ಮಾಡ್ಕೋಬಾರ್ದು ಯಾವ್ದೇ. ನಾವು ಉಪವಾಸ ಇದ್ದಾಗ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತ ಇದೆ, ಇದು ಹತ್ರಕ್ಕಾಗುತ್ತೆ. ಅಥವಾ ಇದು ಹತ್ರ ಇದ್ದಾಗ ಉಪವಾಸ ಯಾವಾಗ ನಾವು ಚೆನ್ನಾಗ್ ಮಾಡ್ತೀವಿ ಆಗ ಇವೆಲ್ಲ ದಾರಿಗೆ ಬರುತ್ತೆ ನೋಡಿ. ಇವೆರಡು ಒಂದಕ್ಕೊಂದು ಇಂಟರ್ಲಿಂಕ್, ಇವೆರಡು ನಮ್ಗೆ ಒಂದಕ್ಕೊಂದು ಇಂಟರ್ಲಿಂಕ್. ಊಟನ ಉಪವಾಸನ ನಮ್ಗೆ ಎರಡೂ ಬೇಕು, ನಮ್ಗೆ ಈ ಎರಡೂನು ಇಂಪಾರ್ಟೆಂಟೇ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಗಾರ್ಲಿಕ್ ತಿನ್ಬೇಡ್ರಿ, ಮಶ್ರೂಮ್ಸ್ ತಿನ್ಬೇಡ್ರಿ. ಇವೆಲ್ಲ ನಮ್ಮನ್ನ ಒಂದು ಉಪವಾಸ ಅಂದ್ರೆ ನಮ್ಮೊಂದಿಗೆ ನಾವ್ ಇರ್ಲಿಕ್ಕೆ ಇದು ದೂರ ಮಾಡುತ್ತೆ. ಹಾಗಾಗಿ ಡಿಸ್ಟ್ರಕ್ಟಿವ್ ಎನರ್ಜೀಸ್, ನೋ ಓವನ್ ಫುಡ್, ಇವೆಲ್ಲ ನಮ್ಗೆ ಬೇಡ. ನೋ ಎಗ್ಸ್, ನೋ ಮೀಟ್. ನಾವು ಒಂದು ಒಳ್ಳೆ ರೀತಿಯಲ್ಲಿ ಆಹಾರವನ್ನ ಮಾಡಿಕೊಂಡು ಅದನ್ನ ತಿಂದು ನಮಗೆ ನಾವೇ
ಸ್ವಯಂ ಪರಿವರ್ತನೆಯನ್ನ ಮಾಡ್ಕೋಬೇಕು. ಈ ಪರಿವರ್ತನೆ ಅನ್ನೋದು ನಾವ್ ಹೀಗಿದ್ದವರು ಈಗ ಅಂದ್ರೆ ಪರಿವರ್ತನೆ. ಎಸ್ ಮಾಸ್ಟರ್ಸ್, ಇಂತ ಅದ್ಭುತ ಅವಕಾಶ ನಮ್ಗೆ PMC ಚಾನಲ್ ಕಡೆಯಿಂದ ಒಂದು ಊಟನ ಉಪವಾಸನ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟಿರೋ ಸಲುವಾಗಿ ನನ್ನ ಸ್ವಯಂ ಪರಿವರ್ತನೆಯನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.